ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಇವತ್ತು ವಿಶೇಷ ಸುದ್ದಿ, ಕುಂದಾನಗರಿಗೆ ಒಂದು ಸಿಹಿ ಸುದ್ದಿ ಕೂಡಿ ಬಂತು. ಕಂಕಣ ಬಲ, ಹೊಣ್ಣು ಹೆಣ್ಣು ಮಣ್ಣು ಋಣಾನುಬಂಧದ ಅನೇಕ ಹಿಂದಿನ ಇತಿಹಾಸದ ಒಂದು ಸಂಕೇತ. ಇವತ್ತು ಮಾಂಗ್ ಭರೋ ಸಿಂಧೂರ್ ಅನ್ನುವ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರರ ಸುಪುತ್ರ ಮೃಣಾಲ್ ಡಾಕ್ಟರ್ ಹೀತಾ ಜೊತೆ ನಿಶ್ಚಿತಾರ್ಥ ನೆರವೇರಿದ್ದು, ಅವರ ಸಂಪೂರ್ಣ ದೃಶ್ಯವನ್ನು ನಮ್ಮ ನಂಬರ್ ಒನ್ ಚಾನಲ್ದಲ್ಲಿ ತಾವು ನೋಡಬಹುದು. ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಮಾತಾಡಿದ್ದಾರೆ, ಇದರ ಬಗ್ಗೆ ಎಷ್ಟೊಂದು ಸಂತಸ ಹಂಚಿಕೊಂಡಿದ್ದಾರೆ. ಅಲ್ಲಿಯ ಶಾಸಕ ಭದ್ರಾವತಿಯ BK ಸಂಗಮೇಶ್ ಅವರು ಸಹಿತ ಯಾವ ರೀತಿಯ ಸಂಬಂಧ ಬೆಳಗಾವಿ ಕುಂದಾನಗರಿ ಜೊತೆ ನಮ್ಮದು ಋಣಾನುಬಂಧ ಇತ್ತು ಅನ್ನೋದು ತಮ್ಮ ಮನದಾಳದ ಮಾತುಗಳನ್ನ ಹೇಳಿದ್ದಾರೆ. ತಾವು ಅದನ್ನು ನಮ್ಮ ದೃಶ್ಯದಲ್ಲಿ ನೋಡಬಹುದು. ವಧು ಡಾಕ್ಟರ್ ಹೀತಾ ಆಮೇಲೆ ಮೃಣಾಲ್ ಇಬ್ಬರ ಜೋಡಿ, ಇವರಿಬ್ಬರಿಗೂ ಸುಖ ಸಂತೋಷ ಸಂಪತ್ತು ನೀಡಲಿ, ಆಯುರಾರೋಗ್ಯ ನೀಡಲಿ ಅಂತ ಮೃಣಾಲ್ ಮತ್ತು ಅವರ ತಾಯಿ ಗ್ರಾಮೀಣ ಭಾಗದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಭದ್ರಾವತಿಯ ಶಾಸಕರಾದಂಥ BK ಸಂಗಮೇಶ್ ಹಾರೈಸಿದ್ದು ಹರಿಸಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಅಂತೂ ನಂಟು, ಭದ್ರಾವತಿಯ ನಂಟು ಬೆಳಗಾವಿ ಕುಂದಾನಗರಿಗೆ ಇನ್ನು ಜೊತೆಯಾಗಿ ವಿಧಾನಸಭಾ ಅಸೆಂಬ್ಲಿಯಲ್ಲಿ ಪ್ರವೇಶ ಮಾಡುವ ಮುನ್ಸೂಚನೆ, ಮುಂದಿನ ಲಕ್ಷಣಗಳು ಕಾಣುತ್ತೆ. ಯಾಕೆಂದರೆ ಮೃಣಾಲ್ಗೆ ಅನೇಕರು ದಕ್ಷಿಣ ಕರ್ನಾಟಕದಿಂದ ಇಲ್ಲಿ ಬಂದು ನಿಂತ್ಕೊಳ್ಳಿ, ನಾವು ಶಾಸಕರು ಮಾಡ್ತೀವಿ, ಇಲ್ಲಿ ಬಂದು ನಿಂತ್ಕೊಳ್ಳಿ ಅಂತ ಶಾಸಕರು ಮಾಡ್ತೀವಿ ಅಂತ ಈಗಾಗಲೇ ಅನೇಕ ಶುಭಾಶಯಗಳೊಂದಿಗೆ ಕಮೆಂಟ್ ಮುಖಾಂತರ ತಿಳಿಸಿದ್ದು ಸಹಿತ ತಾವೆಲ್ಲರೂ ನೋಡಿರ್ಬೋದು. ಅದಕ್ಕೆ ತೀರ್ಮಾನ ತೆಗೆದುಬೇಕು. ಮೃಣಾಲ್ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ತೀರ್ಮಾನ ತೆಗೆದುಕೊಳ್ತಾರೆ, ಯಾವ ದಿಸೆಯಲ್ಲಿ ಸಾಗುತ್ತೆ ಅವರ ರಾಜಕೀಯ ಬದುಕು, ಸಂಸಾರದ ಬದುಕು ಎಲ್ಲವನ್ನು ನಿರೀಕ್ಷೆ ಮಾಡಿದ ಮೇಲೆನೇ ಗೊತ್ತಾಗುತ್ತೆ. ವೀಕ್ಷಕರೇ, ಇದೊಂದು ಮಹತ್ವದ ಸುದ್ದಿ. ನಮಸ್ಕಾರ.
ತುಂಬ ಸಂತೋಷ. ನೀವೆಲ್ಲರೂ ಹೇಳಿದ ಹಾಗೆ ಮಲೆನಾಡ್ದ ಭದ್ರಾ ದಂಡೆಯ ಹುಡುಗಿ ನಮ್ಮ ಮನೆ ಸೊಸೆ ಆಗ್ತಾ ಇದ್ದಾಳೆ. ಸಂಗಮೇಶ್ ಅಣ್ಣನವರ ಮಗಳು. ತುಂಬ ಸಂತೋಷದಿಂದ ಈ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದೀವಿ. ತುಂಬ ಒಳ್ಳೆ ತಮ್ಮ ಪ್ರದೇಶ ನೋಡಿದೆ ನಾನು ಬರಬೇಕಾದ್ರೆ. ತುಂಬ ಹಸಿರಾಗಿದೆ, ತುಂಬ ಶ್ರೀವಂತಿಕೆ ಇದೆ. ಒಟ್ಟಾಗಿ ಹೇಳಬೇಕು ಅಂತಂದರೆ ತುಂಬ ಸಂತೋಷದಿಂದ ಈ ಕುಟುಂಬದ ಜೊತೆ ಸಂಬಂಧವನ್ನು ಬೆಳೆಸಿದೆ. ಋಣಾನುಬಂಧ ಇದು ಯಾವತ್ತೂ ಕೂಡ ನಾವು ಊಹಿಸಿರಲಿಲ್ಲ ಅಥವಾ ಈ ರೀತಿ ಆಗುತ್ತೆ ಅಂತ ಅಲ್ಲ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹ್ಯಾವನ್ ಅಂತ ಹೇಳಿದ ಹಾಗೆ ಋಣಾನುಬಂಧ ಅಣ್ಣನವ್ರು ಹೇಳಿದರು, ನಾನು ಒಪ್ಕೊಂಡೆ. ಸೊ ಹುಡುಗ ಹುಡುಗಿ ಒಬ್ಬರನ್ನೊಬ್ಬರು ಇಷ್ಟಪಟ್ಟರು. ದೇವರ ಆಶೀರ್ವಾದದಿಂದ ಇವತ್ತು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ. ಥ್ಯಾಂಕ್ ಯು. ಸಂಬಂಧ ಆಗಿರತಕ್ಕಂಥದ್ದು ನಮ್ಮ ಪುಣ್ಯ ಭಾಗ್ಯ ಅಂತ ನಾನು ಅನ್ನಿಸ್ತೀನಿ. ಯಾಕೆಂದರೆ ನಮ್ಮ ಮಗಳಿಗೆ ಇವ್ರ ಮಗನಿಗೆ ಸೊಸೆಯಾಗೆಲ್ಲ ಮಗಳಾಗೆ ಕೊಡ್ತಾಯಿದ್ದೀವಿ. ಅಷ್ಟು ಇವ್ರ ಮೇಲೆ ನಮಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ನಮ್ಮ ಲಕ್ಷ್ಮೀ ಬೆಳಕವರ ಸಂಬಂಧ ಆಗಿರತಕ್ಕಂಥದ್ದು ಇಡೀ ನಮ್ಮ ಕುಟುಂಬಕ್ಕೆ ಸಂತೋಷವನ್ನು ತಂದಿದೆ. ದೇವರು ಹೆಣ್ಣು ಮಣ್ಣು ಹೊನ್ನು ಇವೆಲ್ಲ ಋಣಾನುಬಂಧ ಎಲ್ಲೆಲ್ಲಿ ಬ್ರಹ್ಮಲಿಖಿತ ಏನೇನಾಗಬೇಕು ಆಗಿದೆ. ಒಟ್ಟಿಗೆ ನಮಗೆ ಒಳ್ಳೆ ಅಳಿಯ ಸಿಕ್ಕಿದ್ದಾನೆ ಬೃಹನ್ ಅಂತೇಳಿ. ನಮ್ಮ ಮಗಳು ಸುಖವಾಗಿರ್ತಾಳೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈ ಸಂಬಂಧ ಇಡೀ ನಮ್ಮ ಭದ್ರಾವತಿ ಜನನೂ ಕೂಡ ಭಾಳ ಖುಷಿಯಿಂದ ಒಪ್ಪಿದ್ದಾರೆ. ಯಾಕೆಂದರೆ ಮೇಡಮ್ ಅವರ ಹೋರಾಟ, ಅವರು ನಡೆದು ಬಂದ ದಾರಿ ಅವ್ರಿಗೆ ಭಾಳ ಇಷ್ಟ ಆಗಿದೆ. ಅದ್ರ ಜೊತೆಯಲ್ಲಿ ಬೆಳಗಾಂ ಜಿಲ್ಲೆಯಲ್ಲಿ ಒಬ್ಬ ಕಿತ್ತೂರು ರಾಣಿ ಚೆನ್ನಮ್ಮನ ರೀತಿಯಲ್ಲಿ ಅವರು ಕೂಡ ಹೋರಾಟವನ್ನು ಮಾಡಿ ಜನರ ಸೇವೆಯನ್ನು ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯಕ್ಕೂ ಕೂಡ ಉಜ್ವಲ ಆಗಲಿ ಅಂತೇಳಿ ಹಾರೈಸ್ತೇವೆ. ಇಬ್ಬರು ನವದಂಪತಿಗಳಿಗೆ ಭಗವಂತ ಆಯುರಾರೋಗ್ಯವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ತಾವು ಕೂಡ ಬಂದು ಹಾರೈಸಿದ್ರ